ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಚಲುವರಾಯಸ್ವಾಮಿ ಅವರ ನಡುವೆ ಕಾರು ಸಮರ ಇದೀಗ ತೀವ್ರವಾಗ್ತಾ ಇದೆ. ಸಂಸದೆ ಸುಮಲತಾ ಬಳಸಿದಂತಹ ಕಾರಿನ ವಿಚಾರಕ್ಕೆ ವಾಕ್ಸಮರ ಜೋರಾಗ್ತಾ ಇದೆ. ಬಳಕೆ ಮಾಡಿದಂತಹ ಕಾರಿಗೆ ಸಂಬಂಧಪಟ್ಟಂತೆ ಈಗ ರಾಜಕೀಯ ಜಟಾಪಟಿ ಆರಂಭ ಆಗಿದೆ. ಚಲುವರಾಯಸ್ವಾಮಿ ಹೇಳಿಕೆಗೆ ಕುಮಾರಸ್ವಾಮಿ ಅವರು ಟಾಂಟ್ ಕೊಟ್ಟಿದ್ದಾರೆ. ನಾನು ಸುಮಲತಾ ಅವರ ಕಾರನ್ನು ಹತ್ತೋದಿಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿಲ್ಲ. ಚಲುವರಾಯಸ್ವಾಮಿಗೆ ಆ ವಿಚಾರ ಹೇಗೆ ಗೊತ್ತಿದೆಯೋ ಏನೋ ಗೊತ್ತಿಲ್ಲ. ಆ ಕಾರು ತಗೊಳ್ಳಲ್ಲ ಅಂತ ನಾನು ಪತ್ರ ಏನಾದರೂ ಬರೆದಿದ್ದೀನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರಿ ಕಾರು ಅದೇನು ನಮ್ಮಪ್ಪನ ಆಸ್ತಿನ? ನಾನು CM ಆಗಿದ್ದಾಗ ಸರ್ಕಾರಿ ಕಾರು, ಡ್ರೈವರು, ಸಂಬಳ ಇದ್ಯಾವುದನ್ನು ಕೂಡ ತೆಗೆದುಕೊಂಡಿಲ್ಲ. ಈ ವಿಚಾರವನ್ನು ಚಿಲ್ಲರೆ ರೀತಿಯಲ್ಲಿ ರಾಜಕೀಯವಾಗಿ ಬೆರೆಸುವಂಥ ಅವಶ್ಯಕತೆ ಇಲ್ಲ. ಆ ರೀತಿಯಾಗಿ ಬಳಕೆ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಅಧಿಕಾರದಲ್ಲಿ ಇರೋವರೆಗೂ ಕೂಡ ಒಂದು ಕಾರು, ಒಂದು ಶಾಶ್ವತ ಕಾರು ಕೊಟ್ಬಿಡಿ ಅಂತ ಕೇಳಿದ್ದೀನಿ. ಅವರು ಯಾರೋ ಬಳಸಿದ್ದಾರೆ, ನನಗೆ ಬೇಡ ಅಂತ ನಾನು ಎಲ್ಲೂ ಹೇಳಿಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಹೇಳಿದ್ರು ಅಂತೇಳಿ ಇದೆಯಲ್ಲ, ಇಂಥ ಸಣ್ಣ ವಿಷಯವನ್ನು ಇವತ್ತು ಚರ್ಚೆ ಮಾಡ್ತಕ್ಕಂಥ ಈ ಸಂಸ್ಕೃತಿ ಇದೆಯಲ್ಲ, ಇದನ್ನು ಬಿಡೋದು ಒಳ್ಳೆಯದು. ಗೊತ್ತಿಲ್ಲ ಅದ್ರ ಬಗ್ಗೆ ಚರ್ಚೆ ಬೇಡ ಬಿಡಿ. ಈಗ ಪಾಪ ಏನೋ ಮಾತನಾಡ್ಕೊತಾರೆ, ಅದಕ್ಕೆಲ್ಲ ನಾನು ಉತ್ತರ ಯಾಕೆ ಕೊಡ್ತಾ ಹೋಗ್ಬೇಕು? ನನ್ನ ಆತ್ಮಕ್ಕೆ ನಾನು ಕೆಲಸ ಮಾಡಬೇಕು, ಆತ್ಮಸಾಕ್ಷಿಗೆ. ಅವ್ರನ್ನ ಮೆಚ್ಚಿಸೋಕೋ ಇಲ್ಲ ಇನ್ಯಾರನ್ನ ಮೆಚ್ಚಿಸ್ಲಿಕ್ಕೋ ಮಾಡೋಕ್ಕಾಗತ್ತೆ? ನೋಡಿ, ನಾನು ಅವ್ರ ಕಾರು ಇವ್ರ ಕಾರು ಹತ್ತಲ್ಲ ಅಂತ ಎಲ್ಲೂ ಹೇಳೇ ಇಲ್ಲ. ನಾನು ಆ ವಿಷಯನೇ ಪ್ರಸ್ತಾಪ ಮಾಡಿಲ್ಲ. ಅವ್ರಿಗೆ ಯಾಕೆ ಹೋಯ್ತೋ ಗೊತ್ತಿಲ್ಲ. ನಾನು ಪತ್ರ ಬರ್ತೀನಿ, ಆ ಕಾರ್ ನಾನು ತಗೊಳ್ಳಲ್ಲ, ಯೂಸ್ ಮಾಡಲ್ಲ ಅಂತ. ಅದೇ ನಮ್ಮ ಅಪ್ಪನ ಆಸ್ತಿನ ಅದು? ಸರ್ಕಾರಿ ಕಾರು ಅಧಿಕಾರ ಇದ್ದಾಗ ಕೊಟ್ಟಿದ್ದು. ನಾನು ಮುಖ್ಯಮಂತ್ರಿ ಇದ್ದಾಗ 2 ಬಾರಿ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದಾಗ ಸರ್ಕಾರಿ ಕಾರನ್ನೇ ತಗೊಳ್ಳಿಲ್ಲ, ಡ್ರೈವರ್ನೂ ತಗೊಳ್ಳಿಲ್ಲ, ನಾನು ಸಂಬಳನೂ ಸರ್ಕಾರದಿಂದ ತಗೊಳ್ಳಿಲ್ಲ. ಆ ರೀತಿ ಕೆಲಸ ಮಾಡಿರೋನು. ಇದನ್ನು ಚಿಲ್ಲರೆ ರೀತಿಯಲ್ಲಿ ಈ ವಿಷಯಗಳನ್ನು ರಾಜಕೀಯವಾಗಿ ಬೆರೆಸ್ತಕ್ಕಂಥದ್ದು ಇದೆಯಲ್ಲ, ಅದರ ಅವಶ್ಯಕತೆ ಇಲ್ಲ. ನಾನು ಹೇಳದಂಥದ್ದು, ಸರ್ಕಾರಕ್ಕೆ ಯಾವುದಾದ್ರೂ ನೀವು ತೀರ್ಮಾನ ಮಾಡೋದಾದರೆ ಯಾವುದಾದ್ರು ಒಂದು ವೆಹಿಕಲ್ನ ನನಗೆ ಇದು ಶಾಶ್ವತವಾಗಿ ಕೊಡಬೇಕು, ನಾನಿರೋವರೆಗೆ ಅಧಿಕಾರದಲ್ಲಿ ಉಪಯೋಗ ಮಾಡಲಿಕ್ಕೆ. ಅದನ್ನು ಹೇಳಿದ್ದೇನೆ ಹೊರತು ನಾನು ಅವ್ರು ಯಾರೋ ಯೂಸ್ ಮಾಡಿದರು, ಇವ್ರು ಯಾರೋ ಯೂಸ್ ಮಾಡಿದರು, ಆ ಕಾರ್ ಹತ್ತಲ್ಲ ಈ ಕಾರ್ ಹತ್ತಲ್ಲ ಅಂತ ಹೇಳಿದ್ರು ಅಂತೇಳಿ ಇದೆಯಲ್ಲ, ಇಂಥ ಸಣ್ಣ ವಿಷಯವನ್ನು ಇವತ್ತು ಚರ್ಚೆ ಮಾಡ್ತಕ್ಕಂಥ ಈ ಸಂಸ್ಕೃತಿ ಇದೆಯಲ್ಲ, ಇದನ್ನು ಬಿಡೋದು ಒಳ್ಳೆಯದು. ಗೊತ್ತಿಲ್ಲ ಅದ್ರ ಬಗ್ಗೆ ಚರ್ಚೆ ಬೇಡ ಬಿಡಿ. ಈಗ ಪಾಪ ಏನೋ ಮಾತನಾಡ್ಕೊತಾರೆ, ಅದಕ್ಕೆಲ್ಲ ನಾನು ಉತ್ತರ ಯಾಕೆ ಕೊಡ್ತಾ ಹೋಗ್ಬೇಕು? ನನ್ನ ಆತ್ಮಕ್ಕೆ ನಾನು ಕೆಲಸ ಮಾಡಬೇಕು, ಆತ್ಮಸಾಕ್ಷಿಗೆ. ಅವ್ರನ್ನ ಮೆಚ್ಚಿಸೋಕೋ ಇಲ್ಲ ಇನ್ಯಾರನ್ನ ಮೆಚ್ಚಿಸ್ಲಿಕ್ಕೋ ಮಾಡೋಕ್ಕಾಗತ್ತೆ? ನೋಡಿ, ನಾನು ಅವ್ರ ಕಾರು ಇವ್ರ ಕಾರು ಹತ್ತಲ್ಲ ಅಂತ ಎಲ್ಲೂ ಹೇಳೇ ಇಲ್ಲ. ನಾನು ಆ ವಿಷಯನೇ ಪ್ರಸ್ತಾಪ